ಹಲೋ ಪ್ರೈಸ್ ಲಾರ್ಡ್. ದೇವರ ಬಾಯಿಂದ ಹೊರಡುವಂಥ ಮಾತುಗಳು ಯಾವ ರೀತಿಗೆ ಕೆಲಸ ಮಾಡ್ತದೆ ಅಂತೇಳಿ ಒಂದು ವಾಕ್ಯ ಓದ್ಕೊಂಡು ಬರೋಣ. ಯೆಶಾಯ 55ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಇಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಭೂಮಿ ಆಕಾಶದಿಂದ ಮಳೆ ಹಿಮ ಹೇಗೆ ಭೂಮಿ ಮೇಲೆ ಬಿದ್ದು ಅದು ಫಲ ಕೊಟ್ಟು ಅದು ಭೂಮಿಯನ್ನು ತೋಯಿಸಿ ಮಳೆ ಬೆಳೆ ಕೊಟ್ಟು ಆ ರೈತನಿಗೆ ಸಹಾಯ ಮಾಡದೆ ಅದು ವ್ಯರ್ಥವಾಗಿ ಯಾವ ರೀತಿಗೆ ಹಿಂದಿರುಗೋದಿಲ್ವೋ ಅದೇ ರೀತಿ ದೇವರ ಬಾಯಿಂದ ಹೊರಡುವ ಮಾತುಗಳು ವ್ಯರ್ಥವಾಗಿ ಹಿಂದಿರುಗೋದಿಲ್ಲ ಅಂತೆ. ಈಗ ದೇವರ ಬಾಯಾಗಿರೋದು ಯಾರು? ನಾವು. ನಮ್ಮ ಮೂಲಕ ದೇವರು ಮಾತನಾಡ್ತಾನೆ. ಈಗ ನಮ್ಮ ಬಾಯಿಂದ ಹೊರಡುವಂಥ ಮಾತುಗಳು ಹೇಗೆ ಅಂತಂದರೆ, ನಮ್ಮ ಬಾಯಿಂದ ಹೊರಡುವ ಮಾತುಗಳು ಆ ಮಾತಿನ ಅರ್ಥವನ್ನು ನೆರವೇರಿಸಿ ಉದ್ದೇಶವನ್ನು ಸಫಲಗೊಳಿಸದ ವ್ಯರ್ಥವಾಗಿ ನಮ್ಮ ಕಡೆಗೆ ಹಿಂದಿರುಗೋದಿಲ್ಲ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ, ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಅಂತೇಳಿ ವಾಕ್ಯ ಹೇಳ್ತೀನಿ ಅಂದ್ಕೊಳ್ಳಿ. ಆ ವಾಕ್ಯ ಹೋಗಿ ಅವ್ರನ್ನ ಗುಣಪಡಿಸಿದ ಹೊರತು ವ್ಯರ್ಥವಾಗಿ ನನ್ನ ಕಡೆಗೆ ಹಿಂದಿರುಗೋದಿಲ್ಲ ಅಂತ ಅರ್ಥ. ಇನ್ನೊಂದು ವಾಕ್ಯ ಇದೆ, ಏನಂದರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಹೆಚ್ಚಿಸ್ತೇನೆ ಅಂತೇಳಿ ದೇವ್ರ ವಾಕ್ಯ ಹೇಳುತ್ತೆ. ಆ ವಾಕ್ಯವನ್ನು ನಾವು ನುಡಿದಾಗ ಆ ವಾಕ್ಯ ಹೋಗಿ ಅವ್ರನ್ನ ಆಶೀರ್ವದಿಸಿ ಹೆಚ್ಚಿಸಿದ ಹೊರತು ವ್ಯರ್ಥವಾಗಿ ನನ್ನ ಕಡೆಗೆ ಹಿಂದಿರುಗುವುದಿಲ್ಲ. ಇನ್ನೊಂದು ವಾಕ್ಯ ಇದೆ, ಏನಂದರೆ, ನಾನು ಗಲಿಬಿಲಿಗೆ ಕಾರಣನಲ್ಲ, ದೇವರು ಗಲಿಬಿಲಿಗೆ ಕಾರಣನಲ್ಲ, ಸಮಾಧಾನಕ್ಕೆ ಕಾರಣ. ಅಂದರೆ ದೇವರ ವಾಕ್ಯವು ಹೋಗಿ ಅಲ್ಲಿರುವಂಥ ಗಲಿಬಿಲಿಯನ್ನು ತೆಗೆದಾಕಿ ಸಮಾಧಾನವನ್ನು ಗೊಳಿಸಿದ ಹೊರತು ಅದು ವ್ಯರ್ಥವಾಗಿ ನಮ್ಮ ಕಡೆಗೆ ಹಿಂದಿರುಗುವುದಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ನಮ್ಮ ಬಾಯಲ್ಲಿ ತುಂಬ ಸ್ಟ್ರಾಂಗ್, ನಮ್ಮ ವರ್ಡ್ಗಳು ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತೆ, ನಿನ್ನ ನಾಲಿಗೆಯು ಜೀವ ಮರಣಗಳ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ ಅಂತ. ಅದಕ್ಕೋಸ್ಕರ ನಮ್ಮ ನಾಲಿಗೆಯನ್ನು ನಾವು ಕಾಡ್ ಮಾಡೋಣ. ಯಾವ ರೀತಿಯಾದಂಥ ಮಾತುಗಳು ನಮ್ಮ ಬಾಯಿಂದ ಹೊರಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಈಗ ದೇವರು ನಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಶಾಪದ ಮಾತುಗಳನ್ನು ಹಾಡಬಾರ್ದು. ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ, 4:26-2 ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲುವುದಿಲ್ಲ ಅಂತ. ಓಕೆ, ವ್ಯರ್ಥವಾದ ಮಾತುಗಳು ಬೇಡ. ಯಾಕೆಂದರೆ ನಿಮ್ಮ ನಾಲಿಗೆಯಲ್ಲಿ ಜೀವವಿದೆ, ಮರಣವಿದೆ. ನೀವು ನುಡಿದದ್ದು ಅದು ನೆರವೇರದೆ ವ್ಯರ್ಥವಾಗಿ ಹೋಗುವುದಿಲ್ಲ. ಅದಕ್ಕೋಸ್ಕರ ಸರಿಯಾದ ಮಾತುಗಳನ್ನು ಹಾಡಿ ಅದು ನಿಮಗೂ ಅನೇಕರಿಗೂ ಆಶೀರ್ವಾದವಾಗಿರಲಿ. ಓಕೆ, ಮೇ ಗಾಡ್ ಬ್ಲೆಸ್ ಯು.